Hello. So, which of the following is a World Heritage, Natural World Heritage Site ಅಂತಂದ್ರೆ obviously Western Ghats. So, Nilgiri Biosphere Reserve ಇದೆ ಹೌದಾ? The part of rich Nilgiri Biosphere Reserve and which is one of the largest biodiversity hotspots in the world. So, biodiversity hotspots ಇರುವಂತದ್ದು Western Ghats ಅಲ್ಲಿ. So, world 18 world biodiversity hotspots ಇದೆ and Western Ghats is one among them. Aravalli Vindhyans ಬರೋದೇ ಇಲ್ಲ ಬಿಟ್ಟು Eastern Ghats ಬರಲ್ಲ ನಮಗೆ. Eastern Himalayas ಬರುತ್ತೆ ನಮಗೆ. ಮೂರು ಕಡೆ ಇದೆ ನಮಗೆ ಇದು ನ್ಯಾಚುರಲ್ ಹೆರಿಟೇಜ್ ಸೈಟ್ ಒಂದು Western Ghats, ಅಂಡಮಾನ್ ನಿಕೋಬಾರ್, ಮೂರನೇದು Eastern Himalayas. So, ಅಂಡಮಾನ್ ನಿಕೋಬಾರ್, Eastern Himalayas and Western Ghats are the three natural world heritage in the biodiversity hotspots also. Okay. Next, which of the following mountain ranges is known for tea plantation? Tea plantation ಗೊತ್ತಿರಬೇಕು, sufficient elevation ಇರಬೇಕು, probably around like 1000 plus meters elevation ಇರಬೇಕು. So between 1000 to 1500 meters ಅಥವಾ ಮೇಲೆ. So ನಮಗೆ we can see the tea growth ಚೆನ್ನಾಗಾಗುತ್ತೆ. Eastern Ghats ಅಲ್ಲಿ we don't have such a tea plantation particularly because ಅದು ಕಂಟಿನ್ಯೂಸ್ ಆಗಿಲ್ಲ. Western Ghats ಅಲ್ಲಿ ಇದೆ. Western Ghats ಅಲ್ಲಿ ನಮಗೆ we can't like ಕರ್ನಾಟಕದಲ್ಲೂ ಇದೆ, ನಮಗೆ ಕೇರಳದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ. ಬಟ್ ಪ್ರತ್ಯೇಕವಾಗಿ ಅತಿ ಹೆಚ್ಚು ಸಿಗೋದಿಲ್ಲ ಅಂತಂದ್ರೆ ನಮಗೆ ನೀಲಗಿರಿ ಮೌಂಟೇನ್ ರೀಜನ್ಸ್ ಅಲ್ಲಿ ಮುನ್ನಾರ್ ಕೇಳಿರ್ಬೋದು, right? So Munnar and Ooty are famous for, or Udagamandalam district is famous for what? Tea plantation ಗೆ ತುಂಬಾ ಸೂಕ್ತವಾಗಿರುವಂತ ಜಾಗ. ಅದು ಬಿಟ್ಟರೆ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಹಾಕ್ಬೋದು ನಿಮಗೆ. ಆಪ್ಷನ್ ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ಸಾಧ್ಯ ಆಗುತ್ತೆ, ಆದರೆ ಮೋಸ್ಟ್ ಸ್ಪೆಸಿಫಿಕ್ ಅಂತಂದರೆ ನೀಲಗಿರಿ ಹಿಲ್ಸ್ ಅಂತಲೇ ಕೊಟ್ಟಿದ್ದಾರೆ, ವಿಚ್ ಇಸ್ ಲೈಕ್ ಗ್ರೋಯಿಂಗ್ ಲಾರ್ಜೆಸ್ಟ್ ಅಮೌಂಟ್ ಆಫ್ ಟೀ. ಅದೇ ನಾವು ಈ ಟಾಕ್ಸ್ ಅಬೌಟ್ ಈಸ್ಟರ್ನ್ ಹಿಮಾಲಯಸ್, ಅಲ್ಲಿ ಡಾರ್ಜಿಲಿಂಗ್ ರೀಜನ್, ನಾರ್ದರ್ನ್ ಪಾರ್ಟ್ ಆಫ್ ವೆಸ್ಟ್ ಬೆಂಗಾಲ್, ಈಗ ಅಸ್ಸಾಂ ರೀಜನ್ ಅಲ್ಲಿ ಚೆನ್ನಾಗಿ ಟೀ ಗ್ರೋ ಆಗುತ್ತೆ. ಓಕೆ. So next, consider the following fathers with respect to the moist deciduous forest. So moist deciduous forest ಗೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಯಾವತ್ತೇ ಇದ್ರೂ ಕೂಡ ಮಾಯ್ಸ್ಟ್ ಫಸ್ಟ್ ಬರೋದು ಯಾವುದು ನಮಗೆ ಮಳೆ ಹೆಚ್ಚಾಗಾಯಿತು ಅಂತ ಹೇಳಿದ್ರೆ ವಿ ಹ್ಯಾವ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಏನಾಗುತ್ತೆ? ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂದರೆ 250 centimeters and above rainfall, annual rainfall. ರೈಟ್. ಸೊ ಇದರ ಒಂದು ಈಸ್ಟರ್ನ್ ಪಾರ್ಟಲ್ಲಿ ಅಂದರೆ ನಮ್ಗೆ ಈ ಕಡೆ ಈಸ್ಟ್ ಹೋಗ್ತಾ ಏನಾಗುತ್ತೆ ಅಂದರೆ ನಮಗೆ ವಿ ಹ್ಯಾವ್ ದಿಸ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್. ಅಂದರೆ ದ ರೈನ್ಫಾಲ್ ಇಸ್ ಬಿಟ್ವೀನ್ 100 to 150 centimeter ಇರುತ್ತೆ ಆನ್ಯುವಲ್ಲು. ಮತ್ತು ವಿ ಹ್ಯಾವ್ ಡ್ರೈ ಡೆಸಿಡಿಯಸ್. ಸೊ ಡ್ರೈ ಡೆಸಿಡಿಯಸ್ ಅಂತಂದರೆ ಇಟ್ ಇಸ್ ಬಿಟ್ವೀನ್ ಪ್ರಾಬ್ಲಿ ಲೈಕ್ 100 to 100 ಅಂತಲ್ಲ 80 to 100 centimeters ಅಷ್ಟು ನಮಗೆ ರೈನ್ಫಾಲ್ ಬರುತ್ತೆ. ದೆನ್ ವಿ ಹ್ಯಾವ್ ದಿಸ್ ಶ್ರಬ್ ಲ್ಯಾಂಡ್. ಸೊ ಶ್ರಬ್ ಲ್ಯಾಂಡು ಮತ್ತು ಸ್ಕ್ರಬ್ ಲ್ಯಾಂಡು, ಓಕೆ, ಆ್ಯಂಡ್ ದ ಸೆಮಿ ಆರಿಡ್ ರೀಜನ್ಸ್ ನಮಗೆ ಸಿಗುತ್ತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿಂದ ಬರಬೇಕಾದ್ರೆ ಮಾಯಿಶ್ಚರ್ ಕಡಿಮೆ ಆಗ್ತಾ ಇರುತ್ತೆ. ನಮಗೆ ಟ್ರಾಪಿಕಲ್ ರೈನ್ ಫಾರೆಸ್ಟು, ದೆನ್ ಇಟ್ ಈಸ್ ಮಾಯಿಸ್ಟ್ ಡೆಸಿಡಿಯಸ್, ದೆನ್ ಇಟ್ ಈಸ್ ಡ್ರೈ ಡೆಸಿಡಿಯಸ್, ದೆನ್ ಇಟ್ ಈಸ್ ವಿ ಹ್ಯಾವ್ ಅ ಗ್ರಾಸ್ ಲ್ಯಾಂಡ್ ಸಾರ್ಟ್ ಆಫ್ ಇಕೋಸಿಸ್ಟಮ್ ಲೈಕ್ ಸವನರ್ ಟೈಪ್ ಆಫ್ ಇಕೋಸಿಸ್ಟಮ್. ದೆನ್ ವಿ ಹ್ಯಾವ್ ದಿಸ್ ಈ ಮುಳ್ಳಿರುವಂಥದ್ದು ಸ್ಕ್ರಬ್ಸು, ಥಾನ್ ಲ್ಯಾಂಡ್ಸು, ಓಕೆ, ಥಾನ್ಸ್ ಆ್ಯಂಡ್ ಸ್ಕ್ರಬ್ಸ್. ಉತ್ತರ ಕರ್ನಾಟಕದಲ್ಲಿ ನೋಡ್ತಿರಲ್ಲ ನಾವು, ರಾಯಚೂರು, ಗುಲ್ಬರ್ಗಾದಲ್ಲೆಲ್ಲ, ರೈಟ್. ಸೊ ಇಲ್ಲಿ ಹೋಗ್ತಾ ಮಾಯಿಶ್ಚರ್ ಕಡಿಮೆ ಆಗುತ್ತೆ, ದೇರ್ ಫಾರ್ ದ ವೆಜಿಟೇಷನ್ ಆಲ್ಸೋ ಚೇಂಜಸ್. ಸೊ ಮಾಯಿಸ್ಟ್ ಡೆಸಿಡಿಯಸ್ ಅಂದರೆ ಎಲ್ಲಿ ಮಳೆ ಹೆಚ್ಚಾಗುತ್ತೆ, ಟ್ರಾಪಿಕಲ್ ರೈನ್ಫಾಲ್ ಜಸ್ಟ್ ಈಸ್ಟರ್ನ್ ಪಾರ್ಟ್. ಸೊ ಅದರ ಒಂದು ಈಸ್ಟರ್ನ್ ಪಾರ್ಟಲ್ಲಿರುವಂಥದ್ದು ದ ಮಾಯಿಸ್ಟ್ ಡೆಸಿಡಿಯಸ್. ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ ಮೋಸ್ಟ್ಲಿ ಆಕ್ಯುಪೈ ದ ವೆಸ್ಟರ್ನ್ ಸ್ಲೋಪ್ಸ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ನೋ, ಈ ವೆಸ್ಟರ್ನ್ ಸ್ಲೋಪ್ಸ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಮಗೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇರುತ್ತೆ, ಈಸ್ಟರ್ನ್ ಸ್ಲೋಪ್ಸ್ ಅಲ್ಲಿ ಇರುತ್ತೆ ಇದು. ಸೊ ದೇರ್ ಫಾರ್ ಸ್ಟೇಟ್ಮೆಂಟ್ ರಾಂಗ್. ವೆಸ್ಟರ್ನ್ ಸ್ಲೋಪ್ಸ್ ಅಲ್ಲ, ಇಟ್ ಈಸ್ ಈಸ್ಟರ್ನ್ ಸ್ಲೋಪ್ಸ್ ಅಲ್ಲಿ. ಈಸ್ಟರ್ನ್ ಸ್ಲೋಪ್ಸ್ ಅಲ್ಲಿ ಇರುತ್ತೆ ನಮಗೆ ಮಾಯಿಸ್ಟ್ ಡೆಸಿಡಿಯಸ್. ವೆಸ್ಟರ್ನ್ ಸ್ಲೋಪ್ ಅಲ್ಲಿ ಇತ್ತು ಅಂದರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಆಗುತ್ತೆ ಅಥವಾ ಟ್ರಾಪಿಕಲ್ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಆಗೋಗುತ್ತೆ. ಸ್ಯಾಲೋ, ಟೀಕು, ರೋಸ್ವುಡ್ ಕಾಮನ್ ಮಾಯಿಸ್ಟ್ ಡೆಸಿಡಿಯಸ್ಗೆ. ಸೊ ದ ಟೀಕುಡ್ ಈಸ್ ಆಲ್ಸೋ ದೇರ್ ಫಾರ್ ಇನ್ ದ ಡ್ರೈ ಡೆಸಿಡಿಯಸ್ ಇರುತ್ತೆ, ಮಾಯಿಸ್ಟ್ ಡೆಸಿಡಿಯಸ್ ಇರುತ್ತೆ. ಸ್ಯಾಲ್ವುಡ್, ಟೀಕುಡ್ ಆ್ಯಂಡ್ ರೋಸ್ವುಡ್ ಆರ್ ಇಂಪಾರ್ಟೆಂಟ್ ಟ್ರೀಸ್ ಇನ್ ದಿಸ್ ರೀಜನ್. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಓನ್ಲಿ 1. ಕ್ವಶನ್ ನಂಬರ್ 31. ಹೌ ಮೆನಿ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದರೆ ಕ್ವಶನ್ 1 statement is correct. ಯಾವ ಸ್ಟೇಟ್ಮೆಂಟ್ ಅಂತ ಕೇಳಿಲ್ಲ, ಸೆಕೆಂಡ್ ಪಾಯಿಂಟ್. ಸೊ ಓನ್ಲಿ ಸೆಕೆಂಡ್ ಪಾಯಿಂಟ್ ಈಸ್ ಕರೆಕ್ಟ್. ಡನ್. ಮೂವ್ ಆನ್. ಸೊ ಕರ್ನಾಟಕ ಇಸ್ ಲೊಕೇಟೆಡ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಗ್ರೀಸ್? ಸಿಂಪಲ್. ಕರ್ನಾಟಕದ ಹೇಗಿರುತ್ತೆ ಅಂತಂದರೆ ನಾವು ನಾರ್ತ್ ಸೌತ್ ತೊಗೋಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ನಮಗೆ ಎಲ್ಲಾಗುತ್ತೆ ನಾರ್ತ್ ಸೌತು 11 degree 5 minutes ನಾರ್ತ್ ಇಂದ 18 degree 5 minutes ಸೌತ್, 5 minutes ನಾರ್ತ್. ಸೊ ಎಲಿವೇಶನ್ ನಾರ್ತ್ ಸೌತ್ ನಮಗೆ 750 kilometers ಸಿಗುತ್ತೆ. ಆ್ಯಂಡ್ ಈಸ್ಟ್ ವೆಸ್ಟಲ್ಲಿ ನಮಗೆ, ಓಕೆನಾ. ಸೊ ಇಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟು, ಬೀದರ್ ಡಿಸ್ಟ್ರಿಕ್ಟು, ಇಲ್ಲಿ ಕಾರವಾರ ಡಿಸ್ಟ್ರಿಕ್ಟು ಎಲ್ಲ ಯಾವ್ದು ಬರುತ್ತೆ ನಮಗೂ? ಇಟ್ ಈಸ್ ಬಿಟ್ವೀನ್ 74 degree ಈಸ್ಟ್ ಟು 78 degree 5 minutes ಈಸ್ಟ್.
ಸೊ ನಮಗೆ ಲಾಂಗಿಟ್ಯೂಡ್ಸ್ ಆರ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಈಸ್ಟ್ ಅಂಡ್ ವೆಸ್ಟ್. ಹೌದಾ, ನಾವು ಪ್ರೈಮ್ ಮೆರಿಡಿಯನ್ ಈಸ್ಟರ್ನ್ ಪಾರ್ಟ್ ಇರೋದಕ್ಕೆ ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ಎಸ್ ಈಸ್ಟ್. ಆ್ಯಂಡ್ ಎಲಿವೇಶನ್ ಇದು ಈಸ್ಟ್ ವೆಸ್ಟ್ 400 ಕಿಲೋಮೀಟರ್ಸ್ ಇರುತ್ತೆ, ರೈಟ್. ಸೊ ದೇರ್ ಫೋರ್ ನಮ್ಮ ಲೊಕೇಶನ್ ಏನು ಕೇಳ್ತಿದ್ದಾರೆ, ಇನ್ ಟರ್ಮ್ಸ್ ಆಫ್ ಲಾಂಗಿಟ್ಯೂಡ್ ಮಾತ್ರ ಮಾತಾಡ್ತಾ ಇರೋದು. ಸೊ ಲಾಂಗಿಟ್ಯೂಡ್ ಈಸ್ 74 ಡಿಗ್ರೀಸ್ ಈಸ್ಟ್ ಟು 78 ಡಿಗ್ರಿ 5 ಮಿನಿಟ್ಸ್ ಈಸ್ಟ್. ಎಲ್ಲಿ ಬರುತ್ತದೋ 78 ಡಿಗ್ರೀಸ್ ಅಂತ ಅರ್ಥ, ಈಸ್ಟ್. ಓಕೆನಾ. ಸಿ ಲಾಂಗಿಟ್ಯೂಡ್ ನೆವರ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಆರ್ ಆಲ್ವೇಸ್ ದೇರ್ ಅಸೋಸಿಯೇಟೆಡ್ ವಿತ್ ಲ್ಯಾಟಿಟ್ಯೂಡ್ಸ್. ಸೊ ಲ್ಯಾಟಿಟ್ಯೂಡ್ಸ್ಗೆ ನಾರ್ತ್ ಆರ್ ಸೌತ್ ಹೇಳ್ತೀವಿ, ಲಾಂಗಿಟ್ಯೂಡ್ಸ್ ಇಸ್ ಆರ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಈಸ್ಟ್ ಆರ್ ವೆಸ್ಟ್. ಓಕೆನಾ. ಸೊ ಲ್ಯಾಟಿಟ್ಯೂಡ್ಸ್ ಏನಕ್ಕೆ ನಾರ್ತ್ ಆ್ಯಂಡ್ ಸೌತ್ ಅಂದರೆ ರೆಫರೆನ್ಸ್ ಟು ಈಕ್ವೇಟರ್. ವಿತ್ ರೆಫರೆನ್ಸ್ ಟು ಈಕ್ವೇಟರ್ ಇಟ್ ಇಸ್ ಕಾಲ್ಡ್ ಎಸ್ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ಸ್. ವಿತ್ ರೆಫರೆನ್ಸ್ ಟು ದ ಪ್ರೈಮ್ ಮೆರಿಡಿಯನ್, the eastern part of prime meridian and western part of prime meridian. Eastern part time in the ahead ಆಗಿರ್ತಾರೆ, ರೈಟ್. ವೆಸ್ಟರ್ನ್ ಪಾರ್ಟ್ ಟೈಮ್ ಇನ್ ದ ಬಿಹೇವ್ ಅದರ ನಿಮ್ಮ ಗ್ರೀನ್ವಿಚ್ ಮೆರಿಡಿಯನ್ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಹೇಳಿ ಅದರಿಂದ ಟೈಮ್ ಹಿಂದೆ ಇರುತ್ತೆ. ಓಕೆ. ಸೊ ಇಂಡಿಯಾ ಇಸ್ 5 hours 30 minutes ahead of ಪ್ಲಸ್ ಅಂತ ಬರುತ್ತೆ ನಮ್ಮದು, ahead of the prime meridian. ಓಕೆ. ನೆಕ್ಸ್ಟ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಪ್ರೀವಿಯಸ್ ಕ್ವಶನ್ಗೆ. ಮೇಜರ್ ಚಾಲೆಂಜ್ ಅಸೋಸಿಯೇಟೆಡ್ ವಿತ್ ಇಂಡಿಯಾಸ್ ಡೈವರ್ಸ್ ಪಾಪ್ಯುಲೇಷನ್. ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಬೇಕು, ಚಾಲೆಂಜ್ ಪಾಪ್ಯುಲೇಷನ್ಗೆ, ರೈಟ್. ಮೊದಲನೇದಾಗಿ ಸಿ ದ ಮ್ಯಾನೇಜಿಂಗ್ ದ ಇಂಟರ್ ರಿಲಿಜಿಯಸ್ ಆ್ಯಂಡ್ ಇಂಟರ್ ಕಾಸ್ಟ್ ಟೆನ್ಷನ್ಸ್. ಸಿ ಡೈವರ್ಸ್ ಪಾಪ್ಯುಲೇಷನ್ ಅಂತಂದರೆ ನಮ್ಮಲ್ಲಿ ಡೈವರ್ಸಿಟಿ ಹೆಚ್ಚಾಗಿದೆ, ಬೇರೆ ಒಂದು ಜನಾಂಗಕ್ಕೆ ಸೇರಿದಂಥವ್ರು, ಸಮುದಾಯಕ್ಕೆ ಸೇರಿದಂಥವ್ರು, ಕಾಸ್ಟ್ ನಮ್ಮಲ್ಲಿ ಗೊತ್ತಿದೆ, ವರ್ಣ ಸಿಸ್ಟಮ್ ಇದೆ, ಆ್ಯಂಡ್ ಸೋ ಮೆನಿ ಕಾಸ್ಟ್ ಆ್ಯಂಡ್ ಸಬ್ ಕಾಸ್ಟ್ ಸಿಸ್ಟಮ್ಸ್ ಅದಾವೆ. ಸೊ ಈ ಒಂದು ಡೈವರ್ಸಿಟಿಯಿಂದ ಯಾವ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ರೆ ಇಂಟರ್ ರಿಲಿಜಿಯಸ್ ಇಂಟರ್ ಕಾಸ್ಟ್ ಟೆನ್ಷನ್ ಆಗ್ತಾನೆ ಇರುತ್ತೆ. ಇಂಡಿಯಾ ಆ್ಯಕ್ಚುಲಿ ಫಾರ್ಮ್ಡ್ ಆಫ್ಟರ್ ಪಾರ್ಟಿಷನ್ ಬೇಸ್ಡ್ ಆನ್ ರಿಲಿಜನ್ ಅಲ್ವಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈಗಲೂ ಕೂಡ ನಮ್ಮಲ್ಲಿ ಸಾಕಷ್ಟು ಈ ಒಂದು ಕಾಸ್ಟ್ ರಿಲೇಟೆಡು ಅಥವಾ ರಿಲಿಜನ್ ರಿಲೇಟೆಡು ಕಾನ್ಫ್ಲಿಕ್ಟ್ಸ್ ಆಗ್ತಾನೆ ಇರುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಎರಡನೇದು ಪ್ರಿಸರ್ವಿಂಗ್ ದ ಕಲ್ಚರಲ್ ಡೈವರ್ಸಿಟಿ ಆ್ಯಂಡ್ ದ ಮೈನಾರಿಟಿ ಇಂಟ್ರೆಸ್ಟ್ ರೈಟ್ಸ್. ಮೈನಾರಿಟಿ ರೈಟ್ಸ್ ಯಾವಾಗಲೂ ನಾವು ಕಾಪಾಡಲೇಬೇಕಾಗುತ್ತೆ. ದಟ್ ಇಸ್ ಒನ್ ಆಫ್ ದ ಚಾಲೆಂಜಿಂಗ್ ಥಿಂಗ್. ಆ್ಯಂಡ್ ಕಲ್ಚರಲ್ ಡೈವರ್ಸಿಟಿ ಕೂಡ ನಾವು ಕಾಪಾಡಬೇಕಾಗುತ್ತೆ ಕೆಲವು, ಬಿಕಾಸ್ ಸಮ್ಟೈಮ್ಸ್ ದರ್ ಇಸ್ ಮೆಜಾರಿಟಿ ಮೈಂಡ್ಸೆಟ್ ಇರುತ್ತೆ, ಆ ಒಂದು ಪ್ರಾಕ್ಟೀಸಲ್ಲಿ ಪ್ರಾಕ್ಟೀಸ್ ಆಗಲ್ಲ. ದೇರ್ ಫಾರ್ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಚಾಲೆಂಜ್. ಅದನ್ನ ಮೇಂಟೈನ್ ಮಾಡಬೇಕು, ಅವರಿಗೆ ಅವರೊಂದು ಹಕ್ಕುಗಳನ್ನ ಒದಗಿಸ್ಕೊಡ್ಬೇಕು. ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್, ರೈಟ್. ನೆಕ್ಸ್ಟ್ ಎನ್ಶೂರಿಂಗ್ ದ ಈಕ್ವಲ್ ಆಪರ್ಚುನಿಟೀಸ್ ಆ್ಯಂಡ್ ಆಕ್ಸೆಸ್ ಆಫ್ ರಿಸೋರ್ಸಸ್ ಫಾರ್ ಆಲ್ ಗ್ರೂಪ್ಸ್. ಎಲ್ರಿಗೂ ಬೇಕಲ್ಲ ಈಕ್ವಾಲಿಟಿ, ಇನ್ಕಮ್ ಆಗಿರ್ಬೋದು ಆರ್ ಎನಿ ಅದರ್ ರಿಸೋರ್ಸಸ್ ಆಪರ್ಚುನಿಟೀಸ್ ಆಗಿರ್ಬೋದು. ಎವ್ರಿ ಒನ್ ಶುಡ್ ಬಿ ಗಿವನ್ ದ ಆಪರ್ಚುನಿಟೀಸ್. ದಟ್ ಇಸ್ ಬಟ್ ಕೊಡಿಸೋದಿದೆಯಲ್ಲ ಅದು ಕೂಡ ಚಾಲೆಂಜಸ್. ಸೊ ದೇರ್ಫೋರ್ ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 33. ಇನ್ ದ ನೆಕ್ಸ್ಟ್ ಕ್ವಶನ್, ಸಿ ಇದು ಒಂದು ರೀತಿಯಿಂದ ಟ್ರಿಕಿ ಕ್ವಶನ್ನು. ಯಾಕೆಂತ ಹೇಳಿದ್ರೆ ಥಾರ್ ಡೆಸರ್ಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಗ್ರೇಟ್ ಇಂಡಿಯನ್ ಡೆಸರ್ಟ್. ಥಾರ್ ಡೆಸರ್ಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಗ್ರೇಟ್ ಇಂಡಿಯನ್ ಡೆಸರ್ಟ್. ಡೆಸರ್ಟ್ ಮೂರೇ ಇರೋದು ನಮಗೆ. ಒಂದು ನಾರ್ದರ್ನ್ ರೀಜನ್ ಲದ್ದಾಖ್. ಸೊ ಲದ್ದಾಖಲ್ಲಿ ನಮಗಿರುವಂಥದ್ದು ಕೋಲ್ಡ್ ಡೆಸರ್ಟ್, ಇದು ಹಾಟ್ ಡೆಸರ್ಟ್ ಅಲ್ಲ. ಅದು ಹಾಟ್ ಡೆಸರ್ಟ್ಸ್ ದೇರಿಂದ ಕಚ್ ರೀಜನ್. ಸೊ ಕಚ್ ರೀಜನ್ ಇದೆ, ಅದು ಬಿಟ್ಟು ನಮಗೆ ಮಧ್ಯದಲ್ಲಿ ಬರುತ್ತೆ ನಮಗೆ ಇದು ಥಾರ್ ಡೆಸರ್ಟ್ಸ್. ನಿಮ್ಮ ಅರವಲಿ ಮೌಂಟೇನ್ಸ್ ಬರುತ್ತೆ ಇಲ್ಲಿ. ಅರವಲಿ ಮೌಂಟೇನ್ಸ್ ಇಂದ ನಾರ್ತ್ ವೆಸ್ಟರ್ನ್ ಪಾರ್ಟ್ ವಿ ಹ್ಯಾವ್ ದಿಸ್ ಥಾರ್ ಡೆಸರ್ಟ್ ಆಲ್ಸೋ ಕಾಲ್ಡ್ ಆಸ್ ಅ ಗ್ರೇಟ್ ಇಂಡಿಯನ್ ಡೆಸರ್ಟ್. ಸೊ ಈ ಥರ ಕೊಟ್ಟಾಗಲ್ಲ, ರೈಟ್. ಸೊ ರನ್ ಆಫ್ ಕಚ್ ಡೆಫಿನೆಟ್ಲಿ ದೊಡ್ಡದಲ್ಲ, ಬಟ್ ಒನ್ ಅಮಾಂಗ್ ದ 3 ಡೆಸರ್ಟ್ಸ್ ವಿಚ್ ಆರ್ ದೇರ್ ಇನ್ ಇಂಡಿಯಾ, ರೈಟ್. ಸೊ ವಿ ಶುಡ್ ಆಲ್ವೇಸ್ ಗೋ ಫಾರ್ ವಾಟ್ ಈಸ್ ದ ಆ್ಯಕ್ಚುಯಲ್ ನೇಮ್. ಅದಕ್ಕೆ ಸಿನಾನಿಮ್ಸ್ ಮೇಲೆ ಹೋಗಬೇಡಿ, ಅದ್ರ ಏನು ಬಿರುದಾವಳಿ ಇರುತ್ತೆ ಅದ್ರ ಮೇಲೆ ಹೋಗಬೇಡಿ. ಆ್ಯಕ್ಚುಲಿ ಹೆಸರು ಬಂದು ಥಾರ್ ಡೆಸರ್ಟ್. ಸೊ ದೇರ್ ಫಾರ್ ಗೋ ಫಾರ್ ಥಾರ್ ಡೆಸರ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.